ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಬಂದಿರುವ ಎಲ್ಲಾ ವೀಕ್ಷಕರಿಗೆ ಹೃದಯಪೂರ್ವಕ ಸ್ವಾಗತ. ಭಗತ್ ಸಿಂಗ್ ಭಾರತೀಯ ಸ್ವಾತಂತ್ರ್ಯ ಚಳವಳಿಯ ಹೇಮಚಂದ್ರ ಚಟ್ಟೋಪಾಧ್ಯಾಯರು ಹಾಗೂ ಪಂಜಾಬ್ ರಾಜ್ಯದ ವಕೀಲ ಕಿಶನ್ ಸಿಂಗ್ ಅವರ ಮಗನಾಗಿದ್ದರು. ಅವರು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೊಸ ದಾರಿಯ ಹಾಗೂ ಉಗ್ರರಾಗಿ ಪ್ರಸಿದ್ಧರಾದ ವ್ಯಕ್ತಿತ್ವ. ಭಗತ್ ಸಿಂಗ್ ಅವರು ಬ್ರಿಟಿಷ್ ಸರ್ಕಾರಕ್ಕೆ ವಿರೋಧವಾಗಿ ಹೋರಾಡಿ ಸ್ವಾತಂತ್ರ್ಯ ಚಳವಳಿಗೆ ಸೇರಿದವರು. ಅವರು 23 ವರ್ಷದಲ್ಲಿಯೇ ಪಾಂಡು ಬಾಂಬ್ ಹೂಡಿ ಬ್ರಿಟಿಷ್ ಪೊಲೀಸ್ ಕಚೇರಿಗೆ ಸೇರಿ ಹೋದರು. ಅವರು ಸಿಂಗಾಪುರ ಕೋಟೆಯ ದಾಳಿಗೆ ಸಹಾಯ ಮಾಡಿ ಅದರ ಪರಿಣಾಮವಾಗಿ ಹತಾಶ್ವಾಸ್ತರಾಗಿ ಸುಪ್ರೀಂ ಕೋರ್ಟ್ನ ವಿಚಾರಣೆಗೆ ಒಳಗಾದರು ಮತ್ತು ಕಿಶನ್ ಸಿಂಗ್ ಹೊರಗಿದ್ದು ಭಗತ್ ಸಿಂಗ್ ಅವರಿಗೆ ಸಹಾಯ ಮಾಡಲು ಆಗಲಿಲ್ಲ. ಇದರಿಂದ ಇವರು ಬ್ರಿಟಿಷ್ ಸರ್ಕಾರಕ್ಕೆ ಬಹುಮಾನ ಸಿಕ್ಕಿದರು ಮತ್ತು ಅದರಿಂದ ಸ್ವತಂತ್ರ ಸಂಗ್ರಾಮಕ್ಕೆ ಇನ್ನಷ್ಟು ಉತ್ಸಾಹ ಬಂತು. ಅವರ ಕ್ರಾಂತಿ ಸ್ವೀಕೃತವಾಗಿ ಅವರನ್ನು ಫೆಬ್ರವರಿ 23, 1931 ರಂದು ಫಾಸಿಗೆ ಒಳಗಾದರು. ಅವರ ಬಹುಮಾನ ಮೊಗದ ಮೇಲೆ ಮೂಡಿದ ಹೇಮಚಂದ್ರ ಚಟ್ಟೋಪಾಧ್ಯಾಯ ಅವರ ಸ್ಮಾರಕಕ್ಕೆ ಹೋಲಿಸಲು ಅನೇಕ ವಿದ್ಯಾರ್ಥಿ ಸಂಘಗಳು ಪ್ರಯತ್ನಿಸಿದ್ದು ಗಮನಾರ್ಹ. ಭಗತ್ ಸಿಂಗ್ ಅವರ ಮರಣದ ಘಟನೆ ಭಾರತೀಯ ಸ್ವಾತಂತ್ರ್ಯ ಚಳವಳಿಯ ಅತ್ಯಂತ ದುಃಖದ ಘಟನೆಗಳಲ್ಲೊಂದಾಗಿದ್ದು, 1931 ಫೆಬ್ರವರಿ 23 ರಂದು ಘಟಿಸಿತು. ಬ್ರಿಟಿಷ್ ಸರ್ಕಾರ ಅವನ ಮೇಲೆ ಮೃತ್ಯುದಂಡ ಹೊಡೆಯಲು ನಿರ್ಧರಿಸಿತ್ತು. ಹೀಗೆ ಭಗತ್ ಸಿಂಗ್ ಮೃತ್ಯುವನ್ನು ಸ್ವೀಕರಿಸಿದ ದಿನವೇ ಅವನ ಬಾಲೆಯ ನಾಯಕನಾಗಿದ್ದ ಹೇಮಚಂದ್ರ ಚಟ್ಟೋಪಾಧ್ಯಾಯರು ಹೊರಟು ಹೋದರು. ಈ ಸಂಗತಿ ಭಾರತೀಯ ಇತಿಹಾಸದಲ್ಲಿ ಅದ್ಭುತ ಪತಾಕೆಯ ರೂಪದಲ್ಲಿ ಉಳಿದಿದೆ. ಅವನ ಸ್ಮಾರಕವು ಹೇಮಚಂದ್ರ ಚಟ್ಟೋಪಾಧ್ಯಾಯರ ಬಾಲಯವನ್ನು ಕಾಪಾಡುತ್ತದೆ. ಅವನ ಪ್ರತಿಷ್ಠಾನಕ್ಕೆ ನಮ್ಮ ಶ್ರದ್ಧಾಂಜಲಿಗಳನ್ನು ಸಲ್ಲಿಸೋಣ. ನಿಮಗೆ ಭಗತ್ ಸಿಂಗ್ ಕಥೆಯ ವಿಡಿಯೋ ಚಾನೆಲ್ ಸಂಗ್ರಹವನ್ನು ನೋಡಿದ್ದರಿಂದ ಧನ್ಯವಾದಗಳು. ಹೆಚ್ಚಿನ ವಿಷಯಗಳನ್ನು ಬಯಸಿದರೆ ಅಥವಾ ಇನ್ನಾವುದೇ ಸಹಾಯವಿದ್ದಲ್ಲಿ ಕೇಳಿಕೊಳ್ಳಿ. ಚಾನೆಲ್ ಮುಂದುವರಿದು ಇನ್ನೂ ಹೊಸ ಹಾಗೂ ಆಕರ್ಷಕ ವಿಷಯಗಳಿಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೂ ಹಲವು ಮೌಲ್ಯಯುತ ಅನುಭವಗಳನ್ನು ನಾವು ಹಂಚುತ್ತಿದ್ದೇವೆ. ಧನ್ಯವಾದಗಳು ಮತ್ತು